ಎಲ್ರಿಗೂ ನಮಸ್ಕಾರ. ನೇರಳೆಹಣ್ಣು ನೇರಳೆಹಣ್ಣು ನಾವು ವರ್ಷದಲ್ಲಿ ಒಂದು ಸಾರಿ ಆದರೂ ತಿನ್ನಬೇಕು. ಏಕೆಂದರೆ ನಮಗೆ ಗೊತ್ತಿದ್ದು ಹಾಗೂ ಗೊತ್ತಿರಲಾರ್ದೇನೋ ನಮ್ಮ ಹೊಟ್ಟೆಯಲ್ಲಿ ಊಟದ ಮುಖಾಂತರ ನಮಗೆ ಕೂದಲು ಸೇರ್ಕೊಂಡು ಬಿಡುತ್ತೆ. ಕೂದಲು ಸೇರ್ಕೊಂಡು ಬಿಟ್ಟಾಗ ನಮಗೆ ಕೂದಲು ಡೈಜೆಷನ್ ಆಗಿ ಹೊರಗೆ ಬರೋದಿಲ್ಲ. ಹಾಗಾಗಿ ನಾವು ವರ್ಷದಲ್ಲಿ ಒಂದು ಸಾರಿ ಆದರೂ ನಾವು ಅಟ್ ಎ ಟೈಮ್ ನಾವು 5 ನೇರಳೆಹಣ್ಣು ತಿನ್ನುವುದರಿಂದ, ಒಂದೇ ಸಾರಿಗೆ ನಾವು 5 ನೇರಳೆಹಣ್ಣು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉಳ್ಕೊಂಡಂಥ ಕೂದಲು ಡೈಜೆಷನ್ ಆಗಿ ಮೋಷನ್ ಮುಖಾಂತರ ಹೊರಗೆ ಬಂದುಬಿಡುತ್ತೆ. ನೀವು ನೇರಳೆಹಣ್ಣು ಹೆಚ್ಚಿಗೂ ತಿನ್ನಬಹುದು, ಆದರೆ ಮಿನಿಮಮ್ 5 ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉಳಿದಿರುವಂಥ ಕೂದಲು ಡೈಜೆಷನ್ ಆಗಿ ಫೀಸಸ್ ಮುಖ ಹೊರಗೆ ಬಂದುಬಿಡುತ್ತೆ. ಈ ನೇರಳೆಹಣ್ಣು ನಮಗೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇದೆ. ನಾವು ಹೆಚ್ಚಿಗೂ ತಿನ್ಬೋದು, ಆದರೆ ವರ್ಷದಲ್ಲಿ ಒಂದು ಸಾರಿ ಆದರೂ ನಾವು 5 ನೇರಳೆಹಣ್ಣು ತಿನ್ನುವುದರಿಂದ ಹೊಟ್ಟೆಯಲ್ಲಿ ಉಳ್ಕೊಂಡಂಥ ಕೂದಲು ಡೈಜೆಷನ್ ಆಗಿ ಹೊರಗೆ ಬಂದುಬಿಡುತ್ತೆ. ಈ ನೇರಳೆಹಣ್ಣಿನ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ, ಈ ಹೆಲ್ತ್ ವಿಡಿಯೋಗಳು ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೂ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.